ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ರಾವು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ, ಬಹಳಷ್ಟು ಜನರು ಪ್ರಯಾಣ ಮಾಡುವಾಗ ಅನುಭವಿಸುವಂತಹ ಕಷ್ಟ, ಹಿಂಸೆ, ವಾಂತಿ ಆಗ್ತದೆ. ಸ್ವಲ್ಪ ಬಸ್ ಹತ್ತಿ 1 ಕಿಲೋಮೀಟರ್ ಆಗಿರಲ್ಲ, ವಾಂತಿ ಬರ್ತದೆ. ಘಾಟ್ ಸೆಕ್ಷನಲ್ಲಂತೂ ಸಿಕ್ಕಾಬಟ್ಟೆ. ಇಂಥ ಸಂದರ್ಭಗಳಲ್ಲಿ ಏನು ಮಾಡಬೇಕು ವೀಕ್ಷಕರೇ? ಇಂಥ ಸಂದರ್ಭದಲ್ಲಿ ಭಾಳ ಸುಲಭ ವಿಧಾನ ಅಂತಂದರೆ, ಬಸ್ ಹತ್ತಿದ ತಕ್ಷಣ ಮಲಕ್ಕೊಂಬಿಡ್ರಿ, ನಿದ್ದೆಗೆ ಜಾರಿಬಿಡ್ರಿ. ನಿದ್ದೆಗೆ ಜಾರಕ್ಕಿಂತ ಮುಂಚೆ ಕಂಡಕ್ಟರ್ಗೆ ಹೇಳ್ರಿ, ಕಂಡಕ್ಟರ್ ಅಣ್ಣಾರೇ ದಯವಿಟ್ಟು ನಾ ಇಂಥ ಊರಿಗೆ ಹೋಗ್ಬೇಕು, ಮಲ್ಕೊಂಡಿರ್ತೀನಿ, ಊರು ಬಂದಮೇಲೆ ಹೇಳಿಸ್ರಿ ಅಂತಂದು. ಡಾಕ್ಟ್ರ್ ಹೇಳಿದ್ದಾರೆ ಮಲ್ಕೊಂಬಿಡ್ರಿ ಅಂತಂದು ಮಲ್ಕೊಂಬಿಡ್ಬೇಡ್ರಿ. ಯಾಕೆ ಹೀಗೆ? ಮಲಗಿದಾಗ ಆ ವಾಮಿಟಿಂಗ್ ಸೆನ್ಸನ್ನು ಸ್ಟಿಮ್ಯುಲೇಟ್ ಮಾಡುವಂತಹ ಆರ್ಗನ್ನು ಸುಪ್ತಾವಸ್ಥೆಯಲ್ಲಿರ್ತದೆ. ನಿಮಗೆ ಪ್ರಯಾಣ ಮಾಡ್ತಿದ್ದೀರಿ ಅಂತ ಗೊತ್ತಾದರೂ ತಾನೇ ವಾಂತಿ ಬರೋದು. ಗೊತ್ತೇ ಆಗಲಿಲ್ಲ ನಿದ್ದೆಗೆ ಜಾರಿಬಿಟ್ರಿ ಅಂತಂದರೆ, ಇಲ್ಲ ಸರ್ ನಿದ್ದೆ ಬರಲ್ಲ ನನಗೆ ಅಂತಂದರೆ, ನಿಮ್ಮ ಮೂಡನ್ನು ಡೈವರ್ಟ್ ಮಾಡಬೇಕು. ಮೂಡನ್ನು ಡೈವರ್ಟ್ ಮಾಡೋಕ್ಕೆ ಏನೆಲ್ಲ ಟೆಕ್ನಿಕ್ಗಳನ್ನು ಬಳಕೆ ಮಾಡಬೇಕು ಅವನು ಬಳಕೆ ಮಾಡಿರಿ. ಒಂದು ಮೆಥಡು, ಒಂದು ಏಲಕ್ಕಿಯನ್ನು ಜೇಬಲ್ಲಿ ಯಾವಾಗಲೂ ಇಟ್ಕೊಂಡಿರ್ರಿ. ಆ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಏಲಕ್ಕಿಯನ್ನು ಬಿಚ್ಚಿ 1-2 ಕಾಳನ್ನು ಬಾಯಲ್ಲಿ ಹಾಕ್ಕೊಂಡು ಜಗದು ನುಂಗ್ಬಿಡ್ಬೇಡ್ರಿ. ಅದನ್ನು ಬಾಯಲ್ಲಿ ಇಟ್ಕೊಂಡು ಸುಮ್ಮನೆ ಆಡಿಸ್ಬೇಕು. ಒಂದೇ ಸರಿಗೆ ಕಟ್ ಮಾಡಿ ನುಂಗಿ ಮರ್ಡರ್ ಮಾಡಬಾರ್ದು. ಅದನ್ನು ಬಾಯಲ್ಲಿ ಇಟ್ಕೊಂಡು ನಿಧಾನಕ್ಕೆ ಟಾರ್ಚರ್ ಕೊಡ್ಬೇಕು. ಅದಕ್ಕೆ ಹಿಂಗೆ ನಿಮ್ಮ ಗಮನ ಎಲ್ಲ ಬಾಯಲ್ಲಿರುವಂತಹ ಏಲಕ್ಕಿ ಕಾಳು ಮೇಲೆ ಇರಬೇಕು. ಅದರಲ್ಲಿ ಬರುವಂತಹ ಪರಿಮಳದ ಬಗ್ಗೆನೇ ನಿಮ್ಮ ಚಿಂತನೆ ಇರಬೇಕು. ಹಿಂಗೆ ಮಾಡಿದಲ್ಲಿ ಒಂದು ಕಾಳನ್ನು ನಿಮ್ಮ ಊರು ಬರೋ ತನಕನೂ ಅಲ್ಲಾಡಿಸ್ತಾ ಇರ್ಬೇಕು ಬಾಯಲ್ಲಿ. ಊರು ಬರ್ತದೆ, ಇಳಿದ್ಬಿಡ್ರಿ, ವಾಮಿಟ್ ಆಗಲ್ಲ. ಇದನ್ನು ಮಾಡೋಕ್ಕಾಗಲ್ವಾ? ನಿಂಬೆಹಣ್ಣು ಇಟ್ಕೊಂಡು ಹೋಗ್ಬೇಕು. ಪ್ರಯಾಣ ಮಾಡುವಾಗ ಕಣ್ಣು ಮುಚ್ಕೊಂಡು ಸುಮ್ಮನೆ ಮೂಗು ಹತ್ರ ಇಟ್ಕೋಬೇಕು. ಉಗುರಿಂದ ಇಚ್ಚಕ್ಬೇಕು. ಹಿಂಗೆ ಅದರದ್ದು ಘಮ ಬರ್ತದೆ, ಪರಿಮಳ ಬರ್ತದೆ. ಒಟ್ಟಾರೆ ಇಲ್ಲಿ ಅಜೆಂಡಾ ಏನು? ನಿಮ್ಮ ಮೂಡನ್ನು ಎಲಿವೇಟ್ ಮಾಡೋದು, ನಿಮ್ಮ ಮೂಡನ್ನು ಡೈವರ್ಟ್ ಮಾಡೋದು ಇದರ ಉದ್ದೇಶ. ಇಲ್ಲಿ ವಾಂತಿಯನ್ನು ಕಂಟ್ರೋಲ್ ಮಾಡೋದು ಏಲಕ್ಕಿ ಅಲ್ಲ, ವಾಂತಿಯನ್ನು ಕಂಟ್ರೋಲ್ ಮಾಡೋದು ನಿಂಬೆಹಣ್ಣಲ್ಲ. ಇಲ್ಲಿ ಆಗ್ತಿರೋ ಅಂತಹ ಕೆಲಸನೇ ಬೇರೆಯ ರೀತಿಯಲ್ಲಿ. ಮೂಡ್ ಎಲಿವೇಟರ್ ಇವನ್ನು ಬಳಕೆ ಮಾಡಿರಿ, ಪ್ರಯಾಣವನ್ನು ಸುಗಮಯವಾಗಿಗೊಳಿಸ್ಕೊಳ್ರಿ. ಈ ರೀತಿ ವಾಂತಿಯನ್ನು ಮಾಡಿ ನೀವು ಸುಸ್ತಾಗಬೇಡ್ರಿ, ಪಕ್ಕದವರಿಗೂ ಕೂಡ ಅಸಹ್ಯ ಪಡಿಸ್ಬೇಡ್ರಿ. ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಇದನ್ನು ಮಾಡಿಯೂ ಅನುಕೂಲ ಆಗ್ತಿಲ್ಲ ಅಂದರೆ ಹತ್ತಿರದ ಆಯುರ್ವೇದ ವೈದ್ಯರ ಹತ್ರ ಹೋಗ್ರಿ. ಅದಕ್ಕೆ ಬೇಕಾದಷ್ಟು ಒಟ್ಟಿಗಳು ಚ್ಯೂಯಬಲ್ ಟ್ಯಾಬ್ಲೆಟ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಕದಿರಾದಿ ಒಟ್ಟಿ. ಹೆಸರು ಹೇಳಬಾರದು, ಹೇಳ್ಬಿಡ್ತೀನಿ. ಹೆಸರು ಹೇಳ್ಬಿಟ್ರೆ ಸಾಕು, ನೀವು ಹೋಗಿ ಮೆಡಿಕಲ್ ಸ್ಟೋರ್ನ ತಗೊಂಡ್ಬಿಡ್ತೀರಿ. ಆ ಥರದ ಚ್ಯೂಯಬಲ್ ಟ್ಯಾಬ್ಲೆಟ್ಗಳನ್ನು ಉಪಯೋಗ ಮಾಡಿದರೆ ವಾಂತಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯಾಣದಲ್ಲಿ ಅವಕಾಶ ಉಂಟು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರು.